2024ರಲ್ಲಿ ಐಟಿ ಫೀಲ್ಡ್ ಅಲ್ಲಿ ಡಿಮಾಂಡ್ ಅಲ್ಲಿರುವಂತಹ ಟಾಪ್ 5 ಕರಿಯರ್ಸ್ಗಳು. ಫಸ್ಟ್ ಒನ್, ಡೇಟಾ ಅನಲಿಸ್ಟ್. ಯಾಕೆ ಡೇಟಾ ಅನಲಿಸ್ಟ್ ಅಂದ್ರೆ ಕಂಪನಿಗಳು ಪ್ರೆಸೆಂಟ್ಲಿ ರಿಸೆಷನ್ ಅನ್ನ ಫೇಸ್ ಮಾಡ್ತಾ ಇದೆ ಅಂಡ್ ಅವರಿಗೆ ಗ್ರೋತ್ ಬೇಕಾಗಿದೆ, ಬಟ್ ಅನ್ಕೊಂಡಿರೋ ಗ್ರೋತ್ ಸಿಗ್ತಿಲ್ಲ ಅಂಡ್ ಅದಕ್ಕೆ ಅನಾಲಿಸಿಸ್ ಅನ್ನ ಮಾಡ್ತಾ ಇದೆ ಪ್ರತಿಯೊಂದು ಕಂಪನಿಗಳು. ಡೇಟಾ ಡ್ರಿವನ್ ಡಿಸಿಷನ್ ತಗೊಂಡು ಕಂಪನಿಗಳು ಗ್ರೋ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇವೆ. ಇದಕ್ಕೆ ಹೆಲ್ಪ್ ಮಾಡುವಂತಹ ಫೀಲ್ಡ್ ಡೇಟಾ ಅನಲಿಸ್ಟ್ ಕೂಡ ಪ್ಯಾರಲಿ ಗ್ರೋ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಫೀಲ್ಡ್. ಸೆಕೆಂಡ್ ಕರಿಯರ್, ವೆಬ್ ಅಂಡ್ ಆಪ್ ಡೆವಲಪ್ಮೆಂಟ್. ಈ ಫೀಲ್ಡ್ ಯಾಕೆಂದ್ರೆ ಸಿಟಿಗಳ ಜೊತೆಗೆ ಹಳ್ಳಿಗಳು ಕೂಡ ಬೆಳೀತಾ ಇವೆ. ಪ್ರತಿ ಸ್ಮಾಲ್ ಮತ್ತೆ ಮೀಡಿಯಂ ಸ್ಕೇಲ್ ಬಿಸ್ನೆಸ್ಗಳು ಆನ್ಲೈನ್ ಬರೋದಕ್ಕೆ ಟ್ರೈ ಮಾಡ್ತಾ ಇವೆ, ಬೆಳಿಬೇಕು ಅಂತ ಇಷ್ಟಪಡ್ತಿದೆ. ಅದಕ್ಕೆ ಅವ್ರಿಗೆ ಬೇಕಾಗಿರೋದೇ ವೆಬ್ಸೈಟ್ಸ್ ಮತ್ತೆ ಆಪ್ಸ್. ಇದರ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ. ಅಂಡ್ ವೆಬ್ ಡೆವಲಪ್ಮೆಂಟ್ ಅಲ್ಲೂ ಕೂಡ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಬರಬೇಕು. ಫುಲ್ ಡೆವಲಪ್ಮೆಂಟ್ ಅಂದ್ರೆ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಎರಡು ಬರಬೇಕು. ಅವಾಗ ನೀವು ಫುಲ್ ಸ್ಟ್ಯಾಕ್ ಡೆವಲಪರ್ ಅಂತ ಕರ್ಸ್ಕೋತೀರಾ. ಯಾರಿಗಾದ್ರೂ ಇಲ್ಲ ನನಗೆ ಫ್ರಂಟ್ ಎಂಡ್ ಮತ್ತೆ ಬ್ಯಾಕ್ ಎಂಡ್ ಎರಡು ತುಂಬಾ ಕಷ್ಟ ಆಗುತ್ತೆ, ಒಂದನ್ನೇ ಮಾಡಬಹುದು ಅಂತ ಕೇಳಿದ್ರೆ ಎಷ್ಟು, ಅದಕ್ಕಿರೋದೇ ಮೂರನೇ ಆಪ್ಷನ್. ಥರ್ಡ್ ಕರಿಯರ್ ಬಂದ್ಬಿಟ್ಟು ರಿಯಾಕ್ಟ್ ವೆಬ್ ಡೆವಲಪ್ಮೆಂಟ್. ಫ್ರಂಟ್ ಎಂಡ್ ಅಲ್ಲಿ ರಿಯಾಕ್ಟ್ ಅನ್ನು ಯೂಸ್ ಮಾಡ್ಕೊಂಡು ವೆಬ್ಸೈಟ್ ಡೆವಲಪ್ ಮಾಡೋದು ನೀವು ಏನಾದ್ರು ಕಲ್ತ್ರೆ ಇದಕ್ಕೂ ಕೂಡ ಈ ವರ್ಷ ಡಿಮಾಂಡ್ ಇದೆ. ಫೋರ್ತ್ ಕರಿಯರ್, ಕ್ಲೌಡ್ ಇಂಜಿನಿಯರ್. ಬರ್ತಾ ಡೇಟಾ ಜಾಸ್ತಿ ಆಗ್ತಾ ಹೋದಾಗ ಇದನ್ನ ನಾನು ಬ್ಯಾಕ್ ಎಂಡ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು, ಎಫಿಷಿಯಂಟ್ ಆಗಿ ಯೂಸ್ ಮತ್ತೆ ಸ್ಕೇಲ್ ಮಾಡಬೇಕು ಅಂದ್ರೆ ನನಗೆ ಒಳ್ಳೆಯ ಕ್ಲೌಡ್ ಇಂಜಿನಿಯರ್ ಅವಶ್ಯಕತೆ ಇದೆ. ಸೊ ಕ್ಲೌಡ್ ಇಂಜಿನಿಯರ್ ಕೂಡ ಈ ವರ್ಷ ಡಿಮಾಂಡಿಂಗ್ ಅಲ್ಲಿ ಇದೆ. ಫಿಫ್ತ್ ಕರಿಯರ್, ಡೆವಾಪ್ಸ್ ಇಂಜಿನಿಯರಿಂಗ್. ಇವಾಗ ಸಿಟಿಯಿಂದ ಹಿಡ್ಕೊಂಡು ಹಳ್ಳಿವರೆಗೂ ಎಲ್ಲ ಬಿಸ್ನೆಸ್ಗಳು ಡೆವಲಪ್ ಆಗ್ತಿರೋದ್ರಿಂದ ಡೆವಲಪ್ಮೆಂಟ್ ಜೊತೆಗೆ ಆಪರೇಷನ್ಸ್ ಎರಡು ಪ್ಯಾರಲಿ ಹೋಗ್ತಾ ಹೋಗಬೇಕಾಗತ್ತೆ. ಸೊ ಇದಕ್ಕೆ ಡೆವಾಪ್ಸ್ ಇಂಜಿನಿಯರ್ಗಳ ಹೆಲ್ಪ್ ತುಂಬಾನೇ ಇದೆ. ಸೊ ದೀಸ್ ಆರ್ ದಿ ಟಾಪ್ ಕೆರಿಯರ್ಸ್ ಈ ವರ್ಷ ಡಿಮಾಂಡಿಂಗ್ ಅಲ್ಲಿ ಇರೋದು. ಇದು ಬಿಟ್ಟರೆ ಬೇರೆ ಯಾವುದು ಡಿಮಾಂಡಿಂಗ್ ಅಲ್ಲಿ ಇರಲ್ವಾ? ನೋ, ತುಂಬಾ ಫೀಲ್ಡ್ಗಳಿದೆ ಇನ್ನ ಡಿಮಾಂಡಿಂಗ್ ಅಲ್ಲಿ ಇದೆ. ಅವುಗಳಲ್ಲಿ ನಾನು ಸ್ವಲ್ಪ ಇಂಪಾರ್ಟೆಂಟ್ ಇರುವಂತದನ್ನ ಪಿಕ್ ಮಾಡಿದ್ದೀನಿ. ಅಂಡ್ ಯಾರು ಚಾಟ್ ಜಿಪಿಟಿ ಅನ್ನ ಕರಿಯರ್ ಆಗಿ ಚೂಸ್ ಮಾಡಬೇಡಿ. ಯಾಕಂದ್ರೆ ಚಾಟ್ ಜಿಪಿಟಿಯನ್ನೇ ಕರಿಯರ್ ಆಗಿ ಚೂಸ್ ಮಾಡಿದ್ರು ಮಾರ್ಕೆಟ್ ಅಲ್ಲಿ ಚಾಟ್ ಜಿಪಿಟಿ ಮೇಲೆ ಯಾವುದೇ ಜಾಬ್ಗಳಿಲ್ಲ. ಚಾಟ್ ಜಿಪಿಟಿನ ಕೋರ್ಸ್ ಆಗಿ ತಗೊಂಡು ಅದರಿಂದ ಕಲಿತು ನಿಮ್ಮ ಪ್ರೆಸೆಂಟ್ ಜಾಬ್ಗಳಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಥಿಂಕ್ ಮಾಡಿ. ದ್ಯಾಟ್ ಮೇಕ್ಸ್ ಸೆನ್ಸ್. ಅದು ಬಿಟ್ಟು ಎಲ್ಲೋ ಒಂದು ಕೋರ್ಸ್ ಬರ್ತದೆ ಅಂತ ಅದನ್ನ ಕಲ್ತ್ಬಿಟ್ಟು ನಿಮ್ಮ ರೆಸ್ಯೂಮಲ್ಲಿ ಹಾಕಿದ್ರು ಓನ್ಲಿ ಚಾಟ್ ಜಿಪಿಟಿ ಮೇಲೆ ಮಾರ್ಕೆಟ್ ಅಲ್ಲಿ ಇನ್ನೂ ಯಾವುದು ಜಾಬ್ಸ್ ಕ್ರಿಯೇಟ್ ಆಗಿಲ್ಲ. ಚಾಟ್ ಜಿಪಿಟಿನ ಒಂದು ಟೂಲ್ ಆಗಿ ಕನ್ಸಿಡರ್ ಮಾಡಿ, ನಾಟ್ ಆಸ್ ಅ ಕರಿಯರ್. ಅಂಡ್ ಯಾರಿಗಾದ್ರೂ ಬೇರೆ ಕರಿಯರ್ಗಳು ಡಿಮಾಂಡಿಂಗ್ ಅಲ್ಲಿ ಬರ್ತಿದೆ ಅಂತ ಅನ್ಸಿದ್ರೆ ಅವುಗಳ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಸೊ ದಟ್ ಎಲ್ಲರಿಗೂ ಗೊತ್ತಾಗಲಿ. ವಿಡಿಯೋ ಇಷ್ಟ ಆಯ್ತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಅಂಡ್ ಟೇಕ್ ಕೇರ್.